ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ಎಪಿಸೋಡಲ್ಲಿ 6th ಸೆಮ್ಮಲ್ಲಿ ಬರುವಂಥ ಪೇಪರ್ 7ಅಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಟಾಪಿಕ್ ಇದೆ, ಕೆಮಿಸ್ಟ್ರಿ ಆಫ್ ನ್ಯೂಯರ್ ಮೆಟೀರಿಯಲ್ಸ್ ಅಂತ 10 hours ಚಾಪ್ಟರ್. ನಿಯರ್ಲಿ 20 ರಿಂದ 22 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಬರುತ್ತೆ. ಸೊ ಆಲ್ರೆಡಿ ಆ ಚಾಪ್ಟರ್ ಮೇಲೆ ನಾನು 9 ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 10ನೇ ವಿಡಿಯೋ ಮಾಡ್ತಾ ಇರೋದು, ಇದು ಲಾಸ್ಟ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು BCS ಥಿಯರಿ ಆಫ್ ಸೂಪರ್ ಕಂಡಕ್ಟರ್ಸ್ ಅಥವಾ ಥಿಯರಿ ಆಫ್ ಸೂಪರ್ ಕಂಡಕ್ಟಿವಿಟಿ BCS ಥಿಯರಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಕ್ವಶನ್ನ 4 ಮಾರ್ಕಕ್ಕೆ ಕೇಳ್ತಾರೆ. ಸುಮಾರು ಸಲ ಕ್ವಶನ್ ಪೇಪರ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದಿ BCS ಥಿಯರಿ ಆಫ್ ಸೂಪರ್ ಕಂಡಕ್ಟಿವಿಟಿ ಅಂತ 4 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಇದು ಅಗೇನ್ ಫಿಸಿಕ್ಸ್ PCM ಹುಡುಗರಿಗಾದರೆ ಈಸಿ ಆಗಿರುತ್ತೆ, ಬಿಕಾಸ್ ಅದನ್ನು ಅವ್ರು ಓದಿರ್ತಾರೆ. ಆದರೆ PCM ಅಲ್ದಿರೋಂಥವ್ರಿಗೆ, ಈ ಬಯಾಲಜಿಕಲ್ ಸೈನ್ಸ್ ಹುಡುಗರು ಯಾರಿದಾರಲ್ಲ ಅವ್ರಿಗೆ ಸ್ವಲ್ಪ ಇದು ಕಷ್ಟ ಆಗುತ್ತೆ ಅರ್ಥ ಮಾಡೋದು. ಸೊ ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಈ ಥಿಯರಿನ BCS ಥಿಯರಿ ಅಂತ ಯಾಕೆ ಕರೀತಾರೆ ಅಂದರೆ, ಬಾರ್ಡನ್, ಕೂಪರ್, ಸ್ಕಾಫ್ನ ಇನ್ 1857 ಅದನ್ನು ಪ್ರಪೋಸ್ ಮಾಡಿದ್ರು. 3 ಜನ ಸೈಂಟಿಸ್ಟ್ಗಳು ಮಾಡಿದ್ರು. ಹಾಗಾಗಿ 3 ಜನದನ್ನು ಫಸ್ಟ್ ಲೆಟರ್ ತೊಗೊಂಡು BCS ಥಿಯರಿ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಗೇವ್ ಎ ಥಿಯರಿ ಟು ಎಕ್ಸ್ಪ್ಲೈನ್ ದಿ ಫೆನಾಮಿನನ್ ಆಫ್ ಸೂಪರ್ ಕಂಡಕ್ಟಿವಿಟಿ ವಿಚ್ ಇಸ್ ನೋನ್ ಆಸ್ BCS ಥಿಯರಿ ಅಂತ ಅದನ್ನು ಕರೀತಾರೆ. ಅದನ್ನು ಇಟ್ ಈಸ್ ಬೇಸ್ಡ್ ಆನ್ ದಿ ಫಾರ್ಮೇಷನ್ ಆಫ್ ಕೂಪರ್ ಪೇರ್ಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಇಟ್ ಈಸ್ ಪ್ಯೂರ್ಲಿ ಕ್ವಾಂಟಮ್ ಮೆಕ್ಯಾನಿಕಲ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇದನ್ನು ಅವ್ರು ಏನು ಮಾಡ್ತಾರೆ, ಎಕ್ಸ್ಪ್ಲೈನ್ ಹೋಗ್ತಾರೆ. ಸೊ ದೇ ಟ್ರೈ ಟು ಎಕ್ಸ್ಪ್ಲೈನ್ ದಿ ಸೂಪರ್ ಕಂಡಕ್ಟಿವಿಟಿ ಆಫ್ ದಿ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ಸೂಪರ್ ಕಂಡಕ್ಟಿವಿಟಿ ಅಂದ್ರೇನು, ಯಾವುದೋ ಒಂದು ಸಬ್ಸ್ಟೆನ್ಸು ಕಂಡಕ್ಟರ್ ಆಗಿರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ ಬಂದ ತಕ್ಷಣ ವೆನ್ ಯು ಕೂಲ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಟು ಎ ವೆರಿ ಲೋ ಟೆಂಪರೇಚರ್, ಅವಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಆಕ್ಟ್ ಎಸ್ ಎ ಸೂಪರ್ ಕಂಡಕ್ಟರ್. ಕಂಡಕ್ಟರ್ ಇದ್ದಿದ್ದು ಏನಾಗುತ್ತೆ, ಸೂಪರ್ ಕಂಡಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಂದ್ರೇನು, ಕಂಡಕ್ಟರ್ಸ್ ಅಂದ್ರೆ ಏನಾಗುತ್ತೆ, ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಅಮೌಂಟ್ ಆಫ್ ರೆಸಿಸ್ಟಿವಿಟಿ. ಆದರೆ ಸೂಪರ್ ಕಂಡಕ್ಟರ್ಗೆ ಅಂದರೆ ದೇರ್ ಇಸ್ ನೋ ಝೀರೋ ರೆಸಿಸ್ಟಿವಿಟಿ ಇರುತ್ತೆ ವೆನ್ ದೇ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ಗೆ. ಸೊ ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಆ ಫೆನಾಮಿನನ್ಗೆ ಏನಂತ ಕರಿತೀವಿ, ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಯಾವುದೋ ಒಂದು ಸಬ್ಸ್ಟೆನ್ಸ್ನ ಕೂಲ್ ಮಾಡ್ತಾ ಇದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಬಂದ ತಕ್ಷಣ ದ ಟೆಂಪರೇಚರ್ ವಿ ಆರ್ ಗೋಯಿಂಗ್ ಟು ಕಾಲ್ ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಕರಿತೀವಿ, ಅಥವಾ ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ. ಆ ಟೆಂಪರೇಚರ್ ಬಂದ ತಕ್ಷಣ ಏನಾಗುತ್ತೆ ಅದು ಅಂತಂದರೆ ಅದು ಸೂಪರ್ ಕಂಡಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಗೋಯಿಂಗ್ ಟು ಡ್ರಾಪ್ ಡೌನ್ ಟು ದಿ ಝೀರೋ ರೆಸಿಸ್ಟಿವಿಟಿನೇ ಇಲ್ಲಲ್ಲ. ಅಂಥ ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಯಾಕೆ ಅದು ಆ ಥರ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡುತ್ತಲ್ಲ, ಆ ಥಿಯರಿಗೆ ನಾವೇನಂತ ಕರಿತೀವಿ, BCS ಥಿಯರಿ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಹೌ ದ ಫೆನಾಮಿನನ್ ಆಫ್ ಸೂಪರ್ ಕಂಡಕ್ಟಿವಿಟಿ ಯಾಕೆ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ. ವೆನ್ ಎ ಕರೆಂಟ್ ಫ್ಲೋಸ್ ಇನ್ ಎ ಸೂಪರ್ ಕಂಡಕ್ಟರ್, ಆ ಸಬ್ಸ್ಟೆನ್ಸನ್ನು ಸೂಪರ್ ಕಂಡಕ್ಟರ್ ಅಂತ ಕೇಳ್ತೀವಿ. ಆ ಸಬ್ಸ್ಟೆನ್ಸ್ಗೆ ಕರೆಂಟ್ ಫ್ಲೋ ಆಯಿತು ಅಂತ ಕರೆಂಟ್ ಫ್ಲೋ ಆಯಿತು ಅಂತ ಇಟ್ಕೊಂಡು ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ ಏನಾಗುತ್ತೆ, ಮೂವ್ ಆಗುತ್ತೆ. ಇಮ್ಯಾಜಿನ್ ದಟ್ ಓನ್ಲಿ ಒಂದು ಎಲೆಕ್ಟ್ರಾನು ಒಂದು ಕ್ರಿಸ್ಟಲ್ ಲ್ಯಾಟಿಸ್ಗೆ ಹೋಗ್ತಾ ಇದೆ, ಮೂವ್ ಆಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗ ಅದು ನಿಮ್ಗೆ ಗೊತ್ತು, ಎಲೆಕ್ಟ್ರಾನ್ಸ್ ಇದೆ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ಸೊ ಪಾಸಿಟಿವ್ ಚಾರ್ಜ್ ಇರೋದಕ್ಕೋಸ್ಕರ ಏನಾಗುತ್ತೆ, ಆ ಲ್ಯಾಟಿಸ್ ಅಟ್ರಾಕ್ಟೆಡ್ ಟುವರ್ಡ್ಸ್, ಬಿಕಾಸ್ ಅಪೋಸಿಟ್ ಚಾರ್ಜ್ ಇರುತ್ತೆ ಆ ಲ್ಯಾಟಿಸ್ಗೂ ಮತ್ತು ಪಾಸಿಟಿವ್ ಅಯಾನ್ಗೂ. ಹಾಗಾಗಿ ಏನಾಗುತ್ತೆ, ಆ ಕ್ರಿಸ್ಟಲ್ ಲ್ಯಾಟಿಸ್ ಏನಿರುತ್ತಲ್ಲ, ಆ ಕ್ರಿಸ್ಟಲ್ ಲ್ಯಾಟಿಸ್ ಏನಾಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಎಲ್ಲಿ ಎಲೆಕ್ಟ್ರಾನ್ ಬಂತಲ್ಲ, ಎಲೆಕ್ಟ್ರಾನ್ ಬಂದ ತಕ್ಷಣ ಏನಾಗುತ್ತೆ, ದೇ ಕಮ್ ಕ್ಲೋಸರ್ ಟು ದಿ ಎಲೆಕ್ಟ್ರಾನ್ ಕ್ಲೋಸರ್ ಆಗಿದ ತಕ್ಷಣ ಏನಾಗುತ್ತೆ, ದ ಎಂಟೈರ್ ಕ್ರಿಸ್ಟಲ್ ಲ್ಯಾಟಿಸ್ ಏನಿರುತ್ತಲ್ಲ, ಆ ಕ್ರಿಸ್ಟಲ್ ಲ್ಯಾಟಿಸ್ದು ಶೇಪ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಟಿಸ್ ಡಿಸ್ಟಾರ್ಷನ್ ಅಂತ ಹೇಳ್ತೀವಿ. ವೆನ್ ಎ ಕರೆಂಟ್ ಫ್ಲೋಸ್ ಇನ್ ಎ ಸೂಪರ್ ಕಂಡಕ್ಟರ್, ದ ಎಲೆಕ್ಟ್ರಾನ್ ಅಪ್ರೋಚಸ್ ದಿ ಪಾಸಿಟಿವ್ ಅಯಾನ್ ಕೋರ್ ಆಫ್ ದಿ ಲ್ಯಾಟಿಸ್. ಸೊ ಈ ಪಾಸಿಟಿವ್ ಅಯಾನ್ ಲ್ಯಾಟಿಸ್ನ ಕೋರ್ನ ಅಪ್ರೋಚ್ ಮಾಡ್ತಾ ಇದ್ದಂಗೆ ಇಟ್ ಎಕ್ಸ್ಪೀರಿಯನ್ಸಸ್ ದಿ ಅಟ್ರಾಕ್ಟಿವ್ ಫೋರ್ಸ್ ಡ್ಯೂ ಟು ದಿ ಆಪೋಸಿಟ್ ಚಾರ್ಜಸ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ ಆ್ಯಂಡ್ ದಿ ಪಾಸಿಟಿವ್ ಅಯಾನ್. ಸೊ ಪಾಸಿಟಿವ್ ಅಯಾನು ಮತ್ತು ಎಲೆಕ್ಟ್ರಾನ್ಗೆ ಏನಾಗುತ್ತೆ, ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಆಸ್ ಅ ರಿಸಲ್ಟ್ ದ ಪಾಸಿಟಿವ್ ಅಯಾನ್ ವಿಲ್ ಬಿ ಡಿಸ್ಪ್ಲೇಸ್ ಫ್ರಮ್ ಇಟ್ಸ್ ಪೊಸಿಷನ್ ಕಾಲ್ಡ್ ಆಸ್ ಲ್ಯಾಟಿಸ್ ಡಿಸ್ಟಾರ್ಷನ್. ಅವಾಗ ಅಲ್ಲಿ ಏನಾಗುತ್ತೆ, ಲ್ಯಾಟಿಸ್ ಡಿಸ್ಟಾರ್ಷನ್ನು ಆಗುತ್ತೆ. ವೆನ್ ಅ ಸೆಕೆಂಡ್ ಎಲೆಕ್ಟ್ರಾನ್ ವಿಚ್ ಅಪ್ರೋಚಸ್ ದಿ ಡಿಸ್ಟಾರ್ಟೆಡ್ ಪಾಸಿಟಿವ್ ಅಯಾನ್ core experiences the columbic attractive force. ಫಸ್ಟು ಒಂದು ಎಲೆಕ್ಟ್ರಾನ್ ಬಂತು, ಆ ಎಲೆಕ್ಟ್ರಾನ್ ಏನಾಯಿತು, ಲ್ಯಾಟಿಸ್ ಡಿಸ್ಟ್ರಾಕ್ಷನ್ ಮಾಡ್ತು. ಎರಡನೇ ಎಲೆಕ್ಟ್ರಾನ್ ಬಂದ ತಕ್ಷಣ ದಟ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್, ಫಸ್ಟ್ ಒನ್ಗೆ ಮಾಡಿದಾಗ ಇಟ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ದಿ columbic attractive force. This forces can be looked upon as an interaction on the apparent forces of the attraction develops between the electrons and then tend to move in pairs. ಸೊ ಅವಾಗ ಏನಾಗ್ತವೆ, ದೇ ಟ್ರೈ ಟು ಗೋ ಇನ್ ಪೇರ್. ನಾವೇನಂತ ಕರಿತೀವಿ, ಕೂಪರ್ ಪೇರ್ಸ್ ಅಂತ ಕರಿತೀವಿ. ದ ಲ್ಯಾಟಿಸ್ ವೈಬ್ರೇಷನ್ಸ್ ಆರ್ ಕ್ವಾಂಟೈಸ್ಡ್ ಆರ್ ಕಾಲ್ಡ್ ಆಸ್ phonons.
ಸೊ ಆ ಲ್ಯಾಟಿಸಲ್ಲಿ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ. ಅದನ್ನು ಕ್ವಾಂಟೈಸ್ ಮಾಡಿದಾಗ ಅಂಥದಕ್ಕೆ ನಾವೇನಂತ ಕರೀತೀವಿ, ಫೆನಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಾನು ಲ್ಯಾಟಿಸು ಎಲೆಕ್ಟ್ರಾನ್ ಇಂಟ್ರಾಕ್ಷನ್ ಆಗ್ತಾ ಇದೆ ವಯಾ ಫೆನಾನ್ ಫೀಲ್ಡ್. ಸೊ ನಿಮ್ಮದು ಲ್ಯಾಟಿಸ್ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಏನಾಗಿದೆ, ಒಂದು ಎನರ್ಜಿ ಇದೆ, ಕ್ವಾಂಟೈಸ್ ಮಾಡಿದೆ, ಅದು ಫೆನಾನ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಆ ಫೆನಾನ್ಸ್ ಇರುತ್ತೆ, ಅದರೊಳಗಡೆ ಎಲೆಕ್ಟ್ರಾನ್ನ ಬಿಡ್ತೀವಿ. ಆ ಎಲೆಕ್ಟ್ರಾನ್ ಮತ್ತು ಲ್ಯಾಟಿಸ್ ಎಲೆಕ್ಟ್ರಾನ್ ಇಂಟ್ರಾಕ್ಷನ್ ಆಗಿರುತ್ತಲ್ಲ, ಆ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ ಇನ್ ದಿ phonon field. The attractive force established may be exceeded the columbic repulsive force between the two electrons at a temperature below the critical temperature, leading to the formation of Cooper pace. So a particular temperature ಬಂದ ತಕ್ಷಣ ಏನಾಗುತ್ತೆ ಅಂದರೆ, the force of attraction force of repulsion ಏನಾಗಿರುತ್ತಲ್ಲ ಬಿಟ್ವೀನ್ ಟು, ಅದು ಎಕ್ಸೀಡ್ ಆಗಿಬಿಡುತ್ತೆ ಬಿಲೋ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್, ಆ್ಯಂಡ್ ದಟ್ formation that makes the formation of Cooper pairs. ಆ ಎರಡು ಎಲೆಕ್ಟ್ರಾನ್ಸ್ ಏನಾಗ್ಬಿಡುತ್ತೆ, ದೇ ಬಿಕಮ್ ಪೇರ್ಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕೂಪರ್ ಪೇರ್ಸ್ ಅಂತೀವಿ. ಡಿಸ್ಟಾರ್ಷನ್ ಆಗುತ್ತೆ, ಸೊ ಕೂಪರ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಕೂಪರ್ ಪೇರ್ಸ್ ಆರ್ abound pair of electrons formed by the interaction between the electrons with the opposite spin and a moment in a photon field. ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಸಮ್ ಅಮೌಂಟ್ ಆಫ್ ಎನರ್ಜಿ ಇದೆ, ಆ ಎನರ್ಜಿ ಜೊತೆಗೆ ಏನಾಗ್ತಾ ಇದೆ, ಲ್ಯಾಟಿಸ್ ಇಂಟ್ರಾಕ್ಷನ್ ಮತ್ತು ಪಾಸಿಟಿವ್ ಅಯಾನ್ ಇಂಟ್ರಾಕ್ಷನ್ ಆಗ್ತಾ ಇದೆ. ಅಂಥ ಪೇರ್ಸ್ಗೆ ನಾವೇನಂತ ಕರಿತೀವಿ, ಕೂಪರ್ ಪೇರ್ಸ್ ಅಂತ ಕರಿತೀವಿ. When the electrons flows in the form of a Cooper pace in a material, they do not encounter any scattering by the lattice ion and do not get slowed down. Finally, the resistance factor vanishes. That is, material has zero resistivity, which is named as superconductivity, and this is the essence of BCS theory. ಸೊ ಕೂಪರ್ ಪೇರ್ ಫಾರ್ಮೇಷನ್ ಆಗುತ್ತೆ. ಕೂಪರ್ ಫೇಮ್ ಯಾವಾಗ ಫಾರ್ಮೇಷನ್ ಆಗುತ್ತೆ, ಅಟ್ ಎ ಕ್ರಿಟಿಕಲ್ ಟೆಂಪ್ರೇಚರಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಅದು ಏನಾಗುತ್ತೆ ಅಂದರೆ, ಅದು ಆಯಿತು ಅಂದ ತಕ್ಷಣ ದೋಸ್ ಮೆಟೀರಿಯಲ್ ದೇ ಡು ನಾಟ್ ಎನ್ಕೋರ್ ಎನಿ ಸ್ಕ್ಯಾಟರಿಂಗ್ ಬೈ ದಿ ಲ್ಯಾಟಿಸ್ ಅಯಾನ್ಸ್. ಆ ಲ್ಯಾಟಿಸ್ ಅಯಾನ್ಸ್ ಸ್ಕ್ಯಾಟರ್ ಆಗೋದೇ ಇಲ್ಲ, ಇಂಟರ್ಫಿಯರ್ ಆಗೋದೇ ಇಲ್ಲ, ಇನ್ ಬಿಟ್ವೀನ್ ಬರೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ದೇ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್. ಝೀರೋ ರೆಸಿಸ್ಟಿವಿಟಿ ಬರ್ತಾ ಹೋಗುತ್ತೆ. ಈ ಥಿಯರಿಗೆ ನಾವೇನಂತ ಕರಿತೀವಿ, ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, BCS ಥಿಯರಿ ಅಂತ ಕರಿತೀವಿ. ಆ ಪ್ರಾಪರ್ಟಿಗೆ ಏನಂತ ಕರಿತೀವಿ, ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು.